ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ SSTV. ನಾನು ಅಶ್ವಿನಿ. ಜಿಗರ್ ತಂಡ ನಮ್ಮ ಜೊತೆ ಇದೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್, ನೀವು ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಹಾಯ್ ಹಾಯ್ ತುಂಬಾ ದಿನ ಆದ್ಮೇಲೆ ಕಾಣಿಸ್ಕೊಳ್ತಾ ಇದ್ದೀರಾ, ಯಾಕೆ ಇಷ್ಟು ಗ್ಯಾಪ್ ತಗೊಳ್ತಾ ಇದ್ದೀರಾ? ಇಲ್ಲ, ಗ್ಯಾಪ್ ಏನಿಲ್ಲ, ಮಾಡ್ತಾ ಇದ್ದೀನಿ. ಹುಡುಕ್ತಾ ಇದ್ದೀರಾ ಅಂತ? ಇಲ್ಲ, ಹಂಗೇನಿಲ್ಲ. ಲಾಸ್ಟ್ ಮಂತ್ ಒಂದು ಸಿನಿಮಾ ರಿಲೀಸ್ ಆಗಿದೆ, ಓಟು ಅಂತ. ಒಂದು 7-8 ತಿಂಗಳು ಮುಂಚೆ ಒಂದೊಂದು ಸಿನಿಮಾ ರಿಲೀಸ್ ಆಗಿದೆ, ಅಷ್ಟೇ ಗ್ಯಾಪು. ಆದ್ರೂ ನಮ್ಮ ಹೀರೋಗಳು ಅಂತ ಅನ್ಕೊಂಡಾಗ ಬ್ಯಾಕ್ ನೋಡ್ತಾ ಇರಬೇಕು. ಇನ್ಮೇಲೆ ಈ ವರ್ಷ ಇನ್ನೂ 2-3 ಸಿನಿಮಾ ಬರುತ್ತೆ ನಂದು. ಸೊ ಈ ನೆಕ್ಸ್ಟ್ ನೋಡ್ತಾ ಇರ್ತೀರಾ ಬ್ಯಾಕ್ ಟು ಬ್ಯಾಕ್. ಸರ್, ಡೈರೆಕ್ಟರ್ ಕೇಳ್ವಿ, ಈ ಜಿಗರ್ ಅಂದರೆ ಏನು ಅರ್ಥ ಇರ್ಬೋದು? ಜಿಗರ ಅಲ್ಲ, ನೀವು ಕತೆ ಕೇಳ್ತಿದ್ರೆ ಟೈಟ್ಲ್ ಕೇಳ್ತಿದ್ರೆ ಟೈಟ್ಲ ಜಿಗರಲ್ಲಿ ಅಲ್ಲ, ಗೊತ್ತಾಗಬೇಕಲ್ಲ ಹೆಸರಾ. ಜಿಗರ್ ಅಂದರೆ ಒಂದು ಸ್ವಲ್ಪ ಬೇರೆ ಶಾಲೆ. ಈಗ ಏನಂತೀವಿ, ಈಗ ಅದೇ ಬೇರೆ ಶಾಲೆ ಅಂದರೆ ಫೇರ್ಲೆಸ್, ಬೇರೆವಂತ ಅಂತ ಜೀವನ ಪಾತ್ರ ಹೇಗಿರುತ್ತೆ ಅಂತ ಟೈಟ್ಲಿಗೆ. ಅದೊಂದು ಆಡು ಭಾಷೆ. ಹೀಗಾಗಿ ಒಂದು ಅಂದರೆ ಯಂಗ್ಸ್ಟರ್ಸ್ ಎಲ್ಲ ಮಾತಾಡ್ತಾರಲ್ಲ, ಅವನಿಗೆ ಒಳ್ಳೆ ಜಿಗರ್ ಇದೆ ಅಂತ. ಆ ಥರದ್ದು ಜಿಗರ್ ಇರೋ ಹುಡುಗ. ಜಿಗರ್ ಅಂದರೆ ಹಿಂದಿ ಪದ, ಅದು ಫಿಯರ್ಲೆಸ್ ಅಂತ, ಧೈರ್ಯವಂತ ಅಂತ. ಸರ್, ಯಶ್ ಶೆಟ್ಟಿ ಸರ್, ಆಲ್ಮೋಸ್ಟ್ ನೀವೆಲ್ಲ ಸಿನಿಮಾದಲ್ಲಿ ಮಾಡೋದು ಯಾವಾಗ ನೆಗೆಟಿವ್ ಕ್ಯಾರೆಕ್ಟರ್ ಇರುತ್ತೆ. ಸೊ ಇದರಲ್ಲಿ ಏನಾದರೂ ಸ್ಪೆಷಲ್ ಆಗಿ ನಮ್ಗೆ ಕಾಣಿಸ್ಬೋದು ಅಂತ? ಇದರಲ್ಲಿ ಏನು ಸ್ಪೆಷಲಾಗಿ ಕಾಣಿಸಲ್ಲ, ಅದೇ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಆದರೆ ತುಂಬ ಅಬ್ಬರ ಇರಲ್ಲ, ಒಬ್ಬ ನಾರ್ಮಲ್ ಪರ್ಸನ್ ಹೆಂಗಿರ್ತಾನೆ ಆ ಥರದ ಒಂದು ಕ್ಯಾರೆಕ್ಟರ್ನ ನಿಭಾಯಿಸ್ತಿದ್ದೀನಿ. ಬಟ್ ವಿಲನ್ನೇ, ಆದರೆ ಅವನಲ್ಲಿರುವಂತಹ ಕೆಲವೊಂದು ಕೆಟ್ಟ ಎಮೋಷನ್ಸ್ ಏನಿದೆ ಅದನ್ನು ತುಂಬ ಜಾಸ್ತಿಯಾಗಿ ಹೊರಗಾಗ್ತೀನಿ. ಸೊ ಹಾಗಾಗಿ ಒಬ್ಬ ನಾರ್ಮಲ್ ಪರ್ಸನ್ ಏನು ಕಾಣಿಸ್ತಾನೆ ಹಂಗೆ ಕಾಣಿಸ್ತೀನಿ. ಬಟ್ ತುಂಬ ಒಳ್ಳೆ ಕ್ಯಾರೆಕ್ಟರ್, ಮಲ್ಪೆ ಮುನ್ನ ಅನ್ನುವಂಥ ಕ್ಯಾರೆಕ್ಟರ್ನ ನಿಭಾಯಿಸ್ತೀನಿ. ನಮ್ಮೂರಾಗಿದ್ದರೂ ಕೂಡ ನಂಗೆ ಗೊತ್ತಿಲ್ಲದ ತುಂಬ ಸಂಗತಿಗಳಲ್ಲಿದ್ವು. ಅದನ್ನೆಲ್ಲ ನಾನು ತಿಳ್ಕೊಂಡು ಇವರಿಂದಾಗಿ, ಆ ಮೂವಿ ಮಾಡೋದ್ರಿಂದಾಗಿ, ಟೆಂಡರ್ ಆಗಿರ್ಬೋದು, ಏಲಂ ಕರೆಯೋದಾಗಿರ್ಬೋದು, ಸೊ ಅಲ್ಲಿನ ಒಂದು ಏನು ಆ ಒಂದು ಸಿಸ್ಟಮ್ದು ಏನೇನು ಕರಪ್ಷನ್ಸ್ ಇದೆ ಇದರ ಬಗ್ಗೆ ಎಲ್ಲ ತಿಳ್ಕೊಂಡು ಸೊ ಒಂದು ನೈಸ್ ಕ್ಯಾರೆಕ್ಟರ್ ನಿಭಾಯಿಸಿದ್ದೀನಿ. ಅಯ್ಯೋ ದಮ್ಮಯ್ಯ ಬೇಡಮ್ಮ, ಅದೊಂದು ಬೇಡ 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 ಇಲ್ಲೇ ಖುಷಿಯಲ್ಲಿದ್ದೀನಿ ನಾವು. ಯಾಕೆ ಬೇಡ? ಯಾಕೆ ಬೇಡ? ಬೇಡ, ನಂಗೆ ನೆಗೆಟಿವ್ ಕ್ಯಾರೆಕ್ಟರ್ ಮಾಡೋದು ನಂಗೆ ತುಂಬ ಇಷ್ಟ. ಮತ್ತು ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿರಬೇಕು. ಈಗ ನಿಮ್ಮ ಜೊತೆ ಕೆಲಸ ಮಾಡಿದೆ, ಪಟ್ ಅಂತ ಹೋಗ್ಬಿಟ್ಟು ನಾಳೆ ಹೋಗ್ಬಿಟ್ಟು ನಮ್ಮ ಯಾರು ಇನ್ನೊಬ್ಬರ ಜೊತೆ ಮಾಡ್ತೀನಿ. ಸೊ ಧರಣಿ ಮಂಡಲ ಮಾಡ್ದಲ್ಲ, ಅದರಲ್ಲಿ ಅವರು ಒನ್ ಆಫ್ ದ ಹೀರೋ. ಆದ್ರೂ ಅವ್ರು ಯಾಕೋ ನೈಸ್ ಮಾಡ್ಕೊಂಡು ಹೇಳಿದಂಗಿಲ್ಲ. ಫಸ್ಟ್ ರಿಯಾಕ್ಷನ್ ಚೇಂಜ್ ಇತ್ತಲ್ವ ಅವ್ರಿಗೆ, ಅದೆಲ್ಲ ಬೇಡ ಈ ಥರ ಇರ್ತಾರೆ. ಅಲ್ಲ, ನಂಗೆ ಯಾವತ್ತು ನೋಡಿ, ಇದಕ್ಕಿಂತ ಮುಂಚೆ ನಾನು ತುಂಬ ಇಂಟರ್ವ್ಯೂನಲ್ಲಿ ಹೇಳಿದ್ದೀನಿ. ನಾನು ತುಂಬ ನಂಗೆ ಇಷ್ಟಪಡುವಂಥ ಆ್ಯಕ್ಟ್ರೆಸ್ ಬಂದುಬಿಟ್ಟು ಪ್ರಕಾಶ್ ರಾಜ್ ಅವರು, ರಂಗೇಣ್ ರಘು ಅವರು, ಸುಚೇಂದ್ರ ಪ್ರಸಾದ್ ಅವರು, ಶರತ್ ಲೋಹಿತಾಶ್ ಅವರು. ಯಾಕಂದರೆ ಇವರು ಎಲ್ಲ ಮೂವಿಯಲ್ಲಿ ಇರ್ತಾರೆ, ಓಕೆನಾ. ಇವ್ರು ಇಲ್ಲದೆ ಮೂವಿ ಫಿನಿಷ್ ಆಗಲ್ಲ. ಹೀರೋ ಅಂದಮೇಲೆ ಹೀರೋ ಕ್ಯಾರೆಕ್ಟರ್ ಮಾಡಿದರೆ ಉಳಿದ ಒಂದು ಅರ್ಧ ಮುಕ್ಕಾಲು ಗಂಟೆನ ಇವರೆಲ್ಲ ಕ್ಯಾರೆಕ್ಟರ್ಸ್ ನಿಭಾಯಿಸ್ಬೇಕು. ಇವರಿದ್ರೇ ಮೂವಿ ಆಗೋದು. ಸೊ ಇಂಥ ಕ್ಯಾರೆಕ್ಟ್ ಮಾಡಿದಾಗ ನಾವು ಎಲ್ಲರ ಜೊತೆ ಕೆಲಸ ಮಾಡ್ಬೋದು, ಲಾಂಗ್ ಟೈಮ್ ಇರ್ಬೋದು, ಆ ಥರ. ನಿಜ. ಇವಾಗ ಹೀರೋ ಅಂದಾಗ ವರ್ಷದಲ್ಲಿ 1 ಸಿನಿಮಾ 2 ಸಿನಿಮಾ, ಬಟ್ ಎಲ್ಲ ಪಾತ್ರಗಳು ಮಾಡಿದಾಗ 5-6 ಸಿನಿಮಾಗಳು ಮಾಡ್ಬೋದು. ಅದ್ರದ್ದು ಅಗತ್ಯ ಹೆಚ್ಚಿದೆ. ಅದಿವಾಗ ನಾವು ವರ್ಷಕ್ಕೆ 1 ಸಿನಿಮಾ 2 ಸಿನಿಮಾ ಮಾಡ್ತೀವಿ, ಅದು ಹಿಟ್ ಆದರೆ ಹಿಟ್ಟು, ಇಲ್ಲ ಅಂದರೆ ನೀವು ಹೇಳೋದಿಲ್ಲ 2 ವರ್ಷ 3 ವರ್ಷ ಇಲ್ಲಿ ಹೋಗಿದ್ರಿ ಅನ್ಸ್ಬಿಡತ್ತೆ ಆಮೇಲೆ. ಬಟ್ ಕ್ಯಾರೆಕ್ಟರ್ ಮಾಡ್ತಾಯಿದ್ರೆ ಅಟ್ಲೀಸ್ಟ್ ಒಂದು ಹಿಟ್ ಆಗಲಿಲ್ಲ ಅಂದರೆ ಇನ್ನೊಂದು ಹಿಟ್ ಆಗುತ್ತೆ. ಇನ್ಫ್ಯಾಕ್ಟ್ ಜನರ ಜೊತೆ ಯಾವಾಗಲೂ ನಿಜ. ನಾನು ಅದನ್ನು ಇಷ್ಟಪಡ್ತೀನಿ. ನನಗೆ ಪ್ರಕಾಶ್ ರಾಜ್ ಥರ ಆಗಬೇಕು, ಆ ಥರ ಆಗಬೇಕು ನನಗೆ ಇಷ್ಟ. ಅಂದರೆ ನಾವೆಲ್ಲ ಥರ ಅಣ್ಣ ತಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಇನ್ಯಾರಿಗೋ ಇನ್ನೇನು ಆ ಥರ ಆ್ಯಕ್ಟ್ ಮಾಡ್ತಿದ್ದಾಗ ಇನ್ನೊಂದು ಆ್ಯಕ್ಟಿಂಗ್ ಅನ್ನೋದು ಏನಾಗಿರುತ್ತೆ, ಪಾಲಿಶ್ ಆಗ್ತಾ ಇರುತ್ತೆ. ನಮಗೆ ಬೇರೆ ಕ್ಯಾರೆಕ್ಟರ್ ಸಿಗ್ತಾ ಇರುತ್ತಲ್ವ, ಅದು ನಮ್ಮನ್ನು ಒಳಗಿಂದ ಎಲ್ಲೋ ಪಾಲಿಶ್ ಮಾಡ್ತಾ ಇರುತ್ತೆ. ಆ ಒಂದು ಪ್ರಾಸೆಸ್ ನಾನು ತುಂಬ ಇಷ್ಟಪಡ್ತೀನಿ. ಸೂಪರ್. ಇವಾಗ ಸಿನಿಮಾದಲ್ಲಿ ಒಂದು ಹೀರೋಯಿನ್ ಇಲ್ಲ ಅಂದ್ರೆ ಮಜಾ ಇರುತ್ತಾ ಅಲ್ವಾ? ಇರಿ, ನಿಮ್ಮ ಬಗ್ಗೆ ಅಲ್ಲ, ಅವ್ರು ಹೀರೋಯಿನ್ ಬಗ್ಗೆ ಮಾತಾಡ್ತಾರೆ. ಹೀರೋಯಿನ್ ಮಾತಾಡ್ತಾರೆ, ಇವರೇನಾ ಮೈ ಕೊಟ್ಟಿಲ್ಲ. ಹೇಗಿದೆ ಮೇಡಮ್? ಸೂಪರ್ ಆಗಿದೆ. ನಾನು ಇದು ನಿಮ್ಮ 2ನೇ ಸಿನಿಮಾ. ಎಸ್, ಹೌದು. ಸಿನಿಮಾದಲ್ಲಿ ಹೇಗಿದೆ ನಿಮ್ಮ ಕ್ಯಾರೆಕ್ಟರ್? ಸೊ ನನ್ನ ಪಾತ್ರದ ಹೆಸರು ಬಂದು ರಕ್ಷಾ ಅಂತ. ಒಂಥರ ಲೈಕ್ ತುಂಬ ಫ್ಯಾಮಿಲಿ ಓರಿಯೆಂಟೆಡ್ ಕ್ಯಾರೆಕ್ಟರು. ಸಿಂಪಲ್ ಹಳ್ಳಿ ಹುಡುಗಿ, ಆಮೇಲೆ ಸ್ಟೂಡೆಂಟ್. ಸೊ ನನ್ನ ಪಾತ್ರ ಬಂದು ಫುಲ್ ಮುಖ್ಯವಾಗಿ ಲವ್ ಸ್ಟೋರಿಯಲ್ಲಿ ಬರೋದು. ಸೊ ಆ ಥರ ಒಂದು ಕ್ಯಾರೆಕ್ಟರ್, ಸಿಂಪಲ್. ಇನ್ನು ಡೀಟೇಲ್ಸ್ ಬೇಕಂದರೆ ಮೂವಿ ನೋಡಲೇಬೇಕು ನೀವು. ಇವರು KF5 ಇದು ಅನುಷ್ಕಾ ಶರ್ಮಾ. ಇವರು ನಗೋದು ನೋಡಿದ್ರು ನೋಡಿ, ನಗ್ತಾ ನೋಡಿ ಈಗ. ಅಯ್ಯೋ ಬೇಡ, ಲೆಫ್ಟ್ ಆ್ಯಂಗಲ್ ಇದ್ರೆ ಓಕೆ. ಲೆಫ್ಟ್ ಆ್ಯಂಗಲ್ ನಿಮಗೂ ಬೇಕಲ್ಲ ರೈಟ್ ಆ್ಯಂಗಲು.
ಲೆಫ್ಟ್ ಆ್ಯಂಗಲ್ ಇದೆ ಮಾತ್ರ ಲೆಫ್ಟ್ ಆ್ಯಂಗಲ್ ಎಸ್ ಅಲ್ವಾ? ಎಸ್ ರೈಟ್ ಆ್ಯಂಗಲ್ ಬೇಕಿದ್ರೆ ಲೈಕ್ ಇದು ಬ್ಲ್ಯಾಂಕ್ ಚೆಕ್ ಕೊಡಬೇಕು SSTV ಅವರು. ಇದು ಕಷ್ಟ. ಎಸ್ ಸರ್ ಇವಾಗ ಇದೊಂದು ಲೋನ್ ಮೇಲೆ ಒಂದು ಮಾಡಿರುವಂಥ ಕಥೆ ಅಂತ ಅನಿಸುತ್ತೆ ನನಗೆ ಟ್ರೈಲರ್ ಅದು ನೋಡಿದಾಗ. ನಿಮ್ಗೆ ಅನಿಸ್ತಾ ಇದೆ? ಒಳಗಡೆ ಬೇರೆ ಇದೆ ಮೇಡಮ್. ಹೌದು, ಕಥೆನೇ ಬೇರೆ ಇದೆ. ನಾನೆಲ್ಲ ಅಂದ್ಕೊಂಡೆ ನೋಡಿದ ತಕ್ಷಣ ಡೈರೆಕ್ಟ್ರ್ ಏನಾದರೂ ಸ್ವಲ್ಪ ಜಾಸ್ತಿ ಲೋನ್ ತಗೊಂಡಿದ್ದೀವಿ ಹಾಗೆ ತೀರಿಸಿದ್ದೀವಿ. ಲೋನ್ ತೀರಿಸಿದ್ದೀವಿ. ಇಲ್ಲ, ಲೋನ್ ತಗೊಂಡಿದ್ದು ನಿಜ. ನೀವು ಲೋನ್ ರಿಕವರಿ ಮಾಡಿದ್ದೀರಾ ಸರ್? ರಿಕವರಿ ಹೋಗಿಲ್ಲ. ಇಲ್ಲ ಅಲ್ಲ, ಫೈನಾನ್ಸ್ ಏನಾದ್ರು ಇದ್ರೆ ಫೈನಾನ್ಸ್ದಲ್ಲಿ ಕೆಲಸ ಮಾಡಿದ್ದಾರೆ. ಫೈನಾನ್ಸ್ ಕಲೆಕ್ಷನ್ ಇರುತ್ತೆ. ಸೊ ಅದರದ್ದು ಇದನ್ನು ಬೇರೆ ಥರ ಮಾಡ್ಕೊಂಡು, ಇದು ಫೈನಾನ್ಸು ಇದೆ, 2 ವೀಲರ್ ಲೋನ್ ಇದೆ, ಎಲ್ಲದೂ ಇದೆ ಇದರಲ್ಲಿ. ಕರೆಕ್ಟ್. ಬಟ್ ನಾವೇನು ತೋರಿಸಿ 2 ವೀಲರ್ ಥರ ನಿಮ್ಗೆ ಅನಿಸ್ತದೆ, ಬಟ್ ಒಳಗಡೆ ಬೇರೆ ವಿಷಯ ಇದೆ. ಹಾಗಿದ್ರೆ ಇದೇನು ರಿಯಲ್ ಸ್ಟೋರಿ ಬೇಸ್ಡ್? ರಿಯಲ್ ಸ್ಟೋರಿ ಅಂದರೆ ಇರೋ ಒಂದು ಅನುಭವಗಳು ಸಿನಿಮಾ ಆಗಿರ್ತಾವಲ್ಲ ಮೇಡಮ್. ಈಗ ನಮ್ದೇನೋ ನೋಡಿರ್ತೀವಿ, ಅಕ್ಕಪಕ್ಕ ಇನ್ಸಿಡೆಂಟ್ ನಡೆದಿರ್ತದೆ, ಅದು ಇಟ್ಕೊಂಡು ಒಂದು ಸಿನಿಮಾ ಮಾಡಿರ್ತೀವಿ ಅಷ್ಟೇ. ಫುಲ್ ಸಿನಿಮಾನೂ ಇಲ್ಲ, ಅಲ್ಲಲ್ಲ, ಫುಲ್ ಸಿನಿಮಾ ನಿಮ್ಗೆ ರಿಯಲ್ ಮಾಡೋಕ್ಕಾಗತ್ತೆ ಮೇಡಮ್. ನೀವು ಹೇಳಿ, ಏನು ಬೇಕು ಅದು ತೊಗೊಂಡು ಸ್ಕ್ರೀನ್ ಪ್ಲೇ ಮಾಡಿಕೊಂಡು ಒಂದು ಸಿನಿಮಾ ಜಿಗರ್ ಆಗಿರೋದು ಇದು. ಸರ್ನ ಫಸ್ಟಿಗೆ ಹೀರೋ, ಆಮೇಲೆ ನೆಕ್ಸ್ಟ್ ಡೇ ನೋಡಿದಾಗೆಲ್ಲ ವಿಲನ್ ಅಂತ ಅನಿಸುತ್ತೆ. ಅದು ನಿಜನಾ ಅಂತ? ಹೌದು, ಅಂದರೆ ಈ ಸಂಘ ದೋಷದಿಂದ ಅಥವಾ ಸಂಘದಿಂದ ಅಥವಾ ಹೆಂಗೆ ಹೀರೋ ವಿಲನ್ ಆಗ್ತಾನೆ ಅನ್ನೋದೇ ಕತೆ ಆ್ಯಕ್ಚುಲಿ. ಹಾಂ, ಸಹವಾಸ ದೋಷ. ಹೌದು, ಇವಾಗ ಹೀರೋಗಳು ಕೆಲವು ಸಂಘದಿಂದ ಬದಲಾಗ್ಬಿಡ್ತಾರಲ್ಲ, ಅದೇ ಏನು ಅಲ್ಲ, ಯಾಕೆ ನೀವು ಕರೆಕ್ಟ್ ಹೇಳಿದ್ರಿ, ನಿಜ. ಸಂಘದೋಷನೇ ಜಾಸ್ತಿ. ಅದೇ ಹೀರೋಯಿನ್ ಏನಾರ ಅಂತ ನಾನು ಕೇಳಿದ್ದು, ಹೀರೋಯಿನ್ ಸಹವಾಸ ದೋಷನ ಅಂತ. ಹೀರೋಯಿನ್ನು ಇರ್ಬೋದು, ಅಥವಾ ಜೊತೆಲಿರೋ ಫ್ರೆಂಡ್ಸ್ ಇರ್ಬೋದು, ಅಥವಾ ಸಿಚುವೇಶನ್ ಇರ್ಬೋದು, ಪರಿಸ್ಥಿತಿ, ಬೇರೆ ಬೇರೆ ರೀಸನ್ಗೆ ಹೆಂಗೆ ಹೀರೋ ವಿಲನ್ ಆಗ್ತಾನೆ ಅನ್ನೋದು ಸಿನಿಮಾ. ಸರ್ ಇವಾಗ ಎಷ್ಟೋ ಕಡೆ ನಾವು ಕೇಳ್ತಾ ಇದ್ದೀವಿ, ಇತ್ತೀಚೆಗೆ ಜಾಸ್ತಿ ಕೇಳಿ ಬರ್ತಾ ಇದೆ, ಎಲ್ಲೋ ಲೋನ್ ತೀರ್ಸಕ್ಕಾಗದೆ ಸುಸೈಡ್ ಮಾಡಿ. ಲಾಕ್ಡೌನ್ ಆದ್ರ ಮೇಲೆ ಈ ಥರ ವಿಷಯಗಳು ಕೇಳ್ತಿದ್ರಲ್ಲ ನೀವು? ಲಾಕ್ಡೌನ್ ಆದ್ರ ಮೇಲೆ ಅಂದರೆ ಈ ನಡುವೆ ಸ್ವಲ್ಪ ಜಾಸ್ತಿ ಈ ಥರ ಹೌದೌದು ಈ ಥರ ಅಂತ ಅಂದಾಗ ಎಲ್ಲೋ ಈ ಲೋನ್ ಅನ್ನೋದನ್ನ ಸ್ವಲ್ಪ ಬೇಸ್ದಾಗಿ ಇಟ್ಕೊಂಡು ಸ್ಟೋರಿ ಮಾಡಿ ಇದರಿಂದ ಅವೇರ್ನೆಸ್ ಏನಾದರೂ ಕೊಡಕ್ಕೆ ಹೋಗ್ತಾ ಇದ್ದೀರಾ? ಇಲ್ಲ, ಚಿಕ್ಕ ವಿಷಯ ಇದೆ ಇದರಲ್ಲಿ, ಬಟ್ ಮೇನ್ ಥಿಂಕ್ ಅದಲ್ಲ. ಹೇಳಿದ್ದಾರೆ, ಇದು ಕಥೆನೇ ಬೇರೆ ಇದೆ, ಇದು ಈ ಕತೆ ಒಳಗಡೆ ಬೇರೆ ಇರುತ್ತೆ. ಒಂದು ಗೊತ್ತಿಲ್ಲದೆ ಏನೋ ಒಂದು ಟರ್ನ್ ತಗೊಂಡ್ಬಿಟ್ರೆ ಆ ಟರ್ನ್ ಮತ್ತೆ ವಾಪಸ್ ಬರೋಕ್ಕಾಗಲ್ಲ ಅಂತ ಟರ್ನ್ ಆಗಿರುತ್ತೆ. ಯು ಟರ್ನ್ ಆಗಿರಲ್ಲ, ವಾಪಸ್ ಬರೋಕ್ಕಾಗಲ್ಲ, ಅಲ್ಲಿ ಇರೋದೇ ಇಲ್ಲ, ಆ ಥರ ಆಗಿಬಿಡುತ್ತೆ ಲೈಫಲ್ಲಿ. ನಾವು ಲೈಫ್ ಜರ್ನಿ ಅಂತ ಹೇಳ್ತೀವಲ್ಲ, ಅದನ್ನು ತುಂಬ ಚೆನ್ನಾಗಿ ಇದರಲ್ಲಿ ತೋರಿಸ್ಕೊಟ್ಟಿದ್ದಾರೆ ಡೈರೆಕ್ಟ್. ಅದು ಲೋನ್ ರಿಕವರಿ ಸುಮ್ಮನೆ ಕ್ಯಾರೆಕ್ಟರೈಸೇಷನ್ ಅಷ್ಟೇ. ಒಂದು ಹೀರೋದು ಪಾತ್ರ ಅಂದರೆ ಇವಾಗ ಒಬ್ಬ ಲೈಫಲ್ಲಿ ಎಲ್ಲ ಸರಿಯಾಗಿರೋದು, ಕೆಲಸ ಮಾಡ್ತಿರೋನು, ಅವನೇನು ಕೆಲಸ ಮಾಡ್ತಿದ್ದಾನೆ, ಅವ್ನ ಕೆಲಸ ಬಂದು ಲೋನ್ ರಿಕವರಿ ಅಷ್ಟೇ. ಅಂದರೆ ಸಿನಿಮಾ ಸುಮ್ಮನೆ ಒಂದು ಲೈನ್ ಹೇಳೋದಾದರೆ, ಲೈಫಲ್ಲಿ ಎಲ್ಲವೂ ಸರಿಯಾಗಿರುತ್ತೆ, ಎಲ್ಲವೂ ಸರಿಯಾಗಿದ್ದಾಗ ಯಾವುದೋ ಒಂದು ತಿರುವು ಲೈಫನ್ನು ಹೇಗೆ ಬದಲು ಮಾಡುತ್ತೆ ಅನ್ನೋದು ಇದೆಯಲ್ಲ, ಎಲ್ಲವೂ ಸರಿ ಇದ್ದಾಗ ಅವನಿಗೊಂದು ಜಾಬ್ ಬೇಕಲ್ಲ, ಆ ಜಾಬ್ ಬಂದು ಲೋನ್ ರಿಕವರಿ ಕೆಲಸ ಅಂತ. ಹಿಂದೆ ನೀವು ಮಾಡಿರೋ ಸಿನಿಮಾದಲ್ಲೆಲ್ಲ ಒಂಥರ ಲವರ್ ಬಾಯ್ ಕಾಣಿಸ್ಕೊಂಡಿದ್ವಿ, ಸಡನ್ಲಿ ಸ್ವಲ್ಪ ಮಾಸ್ ಇರೋ ಥರ. ಇಲ್ಲ, ಇದು ನಾವು ಟ್ರೈಲರ್ ಕಟ್ ಮಾಡಿ ಸ್ವಲ್ಪ ಮಾಸ್ ಆಗಿದೆ. ಇದರಲ್ಲೆಲ್ಲ ಹೂ ಇದೆ, ಇದರಲ್ಲೂ ಲವರ್ ಬಾಯೂ ಇದೆ, ಲವರ್ ಬಾಯೂ ಇದೆ. ಚೂರಿಕಟ್ಟೆ ಮೂವಿಯಲ್ಲಿ ಈ ಶೇಡ್ ಇತ್ತು, ಬಟ್ ಅಲ್ಲಿ ಸಫರ್ ಜಾಸ್ತಿ ಇತ್ತು. ಅಂದ್ರೆ ಹೀರೋಯಿಸಮ್ಗಿಂತ ಒಂದು ಸಫರ್ ಜಾಸ್ತಿ, ಸ್ಟ್ರಗಲ್ ಜಾಸ್ತಿ. ಇಲ್ಲಿ ಒಂಥರ ನಿಮಗೆ ಹೀರೋಯಿಸಮ್ದು ಒಂದು ಹೀರೋ ಎಲಿವೇಶನ್ ಅಂತ ಏನು ಹೇಳ್ತೀವಿ, ಅದು ತುಂಬ ಚೆನ್ನಾಗಿದೆ. ನಮಗೆ ಆ ಟ್ರೈಲರ್ ನೋಡಿದಾಗ ಆಗಿರ್ಬೋದು, ನೀವು ಅದು ಚೂರಿ ಹಾಕೋದು, ಇದೆಲ್ಲ ಸ್ಲೋ ಮೋಷನ್ ಇರಲಿ, ಹೀರೋಯಿಸಮ್ ಜಾಸ್ತಿ ಇದು ಕೊಟ್ಟಿದೆ. ಅಂದ್ರೆ ಈಗ ಕ್ಲಾಸಿನ ಮಾಸ್ ಕಡೆಗೆ ಜಾಸ್ತಿ ಸಾನ ನೋಡೋಂಗೆ ಆಗಿದೆ. ಹಾಗಿದ್ರೆ ನೀವು ಜಾಸ್ತಿ ಮಾಸ್ ಕ್ಯಾರೆಕ್ಟರ್ನ ಇಷ್ಟಪಡ್ತೀರಾ ಅಥವಾ ಇದೆ? ನಾನು ಮಾಸ್ ಫಿಲ್ಮು ಫ್ಯಾನು. ಮಾಸ್ ಸಿನಿಮಾಗಳು ನಂಗೆ ತುಂಬ ಇಷ್ಟ. ಅದೇ ನಮಗೇನಂದರೆ ನಮಗೇನು ಇಷ್ಟ ಅನ್ನೋದಕ್ಕಿಂತ ನಮ್ಮನ್ನು ಇಟ್ಕೊಂಡು ಸಿನಿಮಾ ಮಾಡೋರಿಗೇನು ಇಷ್ಟ ಅನ್ನೋದು ತುಂಬ ಇಂಪಾರ್ಟೆಂಟ್. ಅಂದರೆ ನಮಗೇನು ಸೂಟ್ ಆಗುತ್ತೆ ಅಂತ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ಅನ್ಸುತ್ತಲ್ಲ, ಅದು ಇಂಪಾರ್ಟೆಂಟ್ ಇಲ್ಲಿ. ಸೊ ಇವತ್ತು ಆ್ಯಕ್ಚುಲಿ ನನಗೆ ಆಗ ಅಷ್ಟೊಂದು ಪರಿಚಯ ಇರಲಿಲ್ಲ. ಚಿತ್ರದಲ್ಲಿ ನೀವು ಒಂದು ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಕೂಡ ಪಕ್ಕ ಒಂದು ಕಮರ್ಷಿಯಲ್ ಮಾಸ್ ಆಗಿರುವಂಥ ಕ್ಯಾರೆಕ್ಟರ್ ಮಾಡ್ತಿದ್ರಿ. ಬ್ಯಾಡ್ ಲಕ್, ನಮ್ಗೆಲ್ಲರೂ ಬ್ಯಾಡ್ ಲಕ್, ಬಟ್ ಇವ್ರು ದೊಡ್ಡ ಬ್ಯಾಡ್ ಲಕ್ ಮಿಸ್ ಆಗಿದೆ. ದ್ವಿತೀಯ ಸಿನಿಮಾದಲ್ಲಿ ಅಪ್ಪು ಸರ್ ಜೊತೆ ನೆಗೆಟಿವ್ ಲೀಡ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೆ. ಅದು ಎಂತ ಆಪರ್ಚುನಿಟಿ ಏನು ಮಿಸ್ ಆಗ್ಬಿಡ್ತು, ಅದೆಲ್ಲನೂ ಈ ಜಿಗರ್ ಮುಖಾಂತರ ಅವ್ರು ಸಿಗಬೇಕು, ನಿಜ ಜಿಗರ್ ಸಿಗಬೇಕು ಅವ್ರಿಗೆ.
ಎಸ್. ಅದೇ ಇವಾಗ ಅಂತ ಕ್ಯಾರೆಕ್ಟರ್ನ ಅದು ತುಂಬ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಹರ್ಟ್ ಆಗಿರುತ್ತೆ ಅಥವಾ ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕೋದು ಅಂಥ ವ್ಯಕ್ತಿಯ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಅವಕಾಶ ಸಿಕ್ಕ ಅಂದರೆ ಅದಕ್ಕಿಂತ ದೊಡ್ಡ ಹರ್ಟು ಅಪ್ಪು ಸರ್ನ ಕಳ್ಕೊಂಡಿದ್ದಲ್ವಾ. ಅಂದರೆ ನನಗೆ ಅಪ್ಪು ಸರ್ನ ಕಳ್ಕೊಂಡಿದ್ದು ಮುಂದೆ ಅದು ನನ್ನ ಕ್ಯಾರೆಕ್ಟರು ಅದೇನು ಅನಿಸ್ಲೇ ಇಲ್ಲ ಯಾವತ್ತು. ತುಂಬ ಸಿನಿಮಾ ಎಕ್ಸೈಟ್ ಮಾಡಿದ್ದೆ ಅಪ್ಪು ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ತೀನಿ, ಅವ್ರ ಜೊತೆ ಇರೋದೇ ಒಂದು ಎಕ್ಸೈಟ್ಮೆಂಟು. ತುಂಬ ಥ್ರಿಲ್ ಆಗಿದ್ದೆ ನನಗೆ. ಒಂಥರ ಯಾವಾಗ ಶೂಟಿಂಗ್ ಶುರು ಆಗುತ್ತೆ ಅಂತ. ಒಂದು ಡಬ್ಬಿಂಗ್ ಬೇರೆ ಮಾಡಿದ್ವಿ, ಒಂದು ನೀವು ಮಾಡಿದ್ರಾ ಒಂದು ಸುಮ್ಮನೆ ಒಂದು ಆ್ಯನಿಮೇಟೆಡ್ ಇದು ಮಾಡಿದ್ವಿ ಮೂವಿನ. ಈ ಹೋಲ್ ಮೂವಿ ಡಬ್ಡ್ ಹೋಲ್ ಮೂವಿ, ಒಂದು ಆಡಿಯೋ ಮೂವಿ ಮಾಡಿದರು ಪವನ್ ಡೈರೆಕ್ಟರ್ ಪವನ್ ಸರು. ಅದ್ರಲ್ಲಿ ನಾನು ಡಬ್ಬಿಂಗು ಮಾಡಿಸಿದ್ರು. ಬಟ್ ಏನಂದರೆ ಅಪ್ಪು ಸರ್ ಜೊತೆ ಶೇರ್ ಮಾಡ್ತೀನಿ, ಸ್ಕ್ರೀನ್ ಶೇರ್ ಮಾಡ್ತೀನಿ, ಅದು ಹೇಗಿರುತ್ತೆ. ಅವ್ರ ಜೊತೆ ಒಂದು ಫೈಟ್ ಇತ್ತು ನಂದು ಅವ್ರದ್ದು. ಆ ಫೈಟ್ ಹೇಗಿರ್ಬೋದು ಅದೆಲ್ಲ ಒಂಥರ ತುಂಬ ಒಂಥರ ಎಕ್ಸೈಟ್ ಆಗಿದ್ದೆ. ಬಟ್ ಅಪ್ಪು ಸರ್ ಕಳ್ಕೊಂಡ್ಮೇಲೆ ಅದೇ ತುಂಬ ಜಾಸ್ತಿ ಇಂಪ್ಯಾಕ್ಟ್ ಮಾಡಿದೆ. ಅಂದರೆ ಅವ್ರ ಪ್ರೊಡಕ್ಷನ್ ನಾನು ಸಿನಿಮಾ ಆ್ಯಕ್ಟ್ ಬೇರೆ ಮಾಡ್ತಿದ್ದೆ. ಒಂದು ಸ್ಕೆಡ್ಯೂಲ್ ಅವ್ರು ಇದ್ದರು ಜೊತೆಯಲ್ಲಿ. ಸೊ ಎರಡನೇ ಸ್ಕೆಡ್ಯೂಲ್ ಇಲ್ಲ, ಅರ್ಧ ಶೂಟಿಂಗ್ ಆದಾಗ ಅಪ್ಪು ಸರ್ ತೀರ್ಕೊಂಡಿದ್ದು. ಅದೇ ಅಪ್ಪು ಸರ್ ತೀರ್ಕೊಂಡಿದ್ದಕ್ಕಿಂತ ಲಾಸ್ ಬೇರೆ ಯಾವುದೂ ಇಲ್ಲ. ಅವರು ಆಬ್ವಿಯಸ್ಲಿ ಜೊತೆಲಿ ಕೂತ್ಕೊಂಡು ಮಾತಾಡಿರ್ತೀರ ಏನು ಅನಿಸುತ್ತೆ ಕೂತ್ಕೊಂಡು ಡಿಸ್ಕಸ್ ಮಾಡುವಾಗ? ನನಗೆ ಅಪ್ಪು ಸರ್ ಜೊತೆ ತುಂಬ ವರ್ಷಗಳಿಂದ ಒಡನಾಟ ಇತ್ತು. ಅಪ್ಪು ಸರ್ ಬೇಸಿಕಲಿ ನಾನು ಅಪ್ಪು ಸರ್ ದೊಡ್ಡ ಫ್ಯಾನು. ಸಿನಿಮಾಗೆ ಬರಬೇಕಾದ್ರೂ ಅಪ್ಪು ಸರ್ ನೋಡಿ ಅವ್ರದ್ದು ಅಪ್ಪು ಸಿನಿಮಾ ಫಸ್ಟ್ ನೋಡಿದ್ದು, ಅಲ್ಲಿಂದನೂ ಅವ್ರದ್ದೆಲ್ಲ ಸಿನಿಮಾ ನೋಡ್ತಾ ಬಂದಿದ್ದೀನಿ. ಅವಾಗ ಆ ಅಪ್ಪು ಸಿನಿಮಾ ನೋಡಿದಾಗ್ಲಿಂದನೂ ನಾನು ಭಾಳ ದೊಡ್ಡ ಫ್ಯಾನ್. ಇನ್ಫ್ಯಾಕ್ಟ್ ಚೈಲ್ಡ್ಹುಡ್ಡಲ್ಲಿ ಅವರು ಚೈಲ್ಡ್ ಆ್ಯಕ್ಟರ್ ಆಗಿದ್ರು ಕೂಡ ನಾನು ನೋಡಿದ್ವಿ, ನಾವೆಲ್ಲ ನೋಡಿರ್ತೀವಿ. ಬಟ್ ನನಗೆ ಇಂಪ್ಯಾಕ್ಟ್ ಮಾಡಿದ್ದು ಫಸ್ಟ್ ಅಪ್ಪು ಫಿಲ್ಮು, ಬೀಂಗ್ ಹೀರೋ ಅಪ್ಪು ಸರ್ ನನಗೆ ಭಾಳ ಇಂಪ್ಯಾಕ್ಟ್ ಮಾಡಿದ್ದು. ಅದಾದಮೇಲೆ ನಮ್ಮದು ಫಸ್ಟ್ ಫಿಲ್ಮ್ ಜಾಲಿ ಡೇಸ್ಗೆ ಅಪ್ಪು ಸರ್ ಇದಕ್ಕೆ ಬಂದಿದ್ರು ಆಡಿಯೋ ರಿಲೀಸ್ ಮಾಡೋದಕ್ಕೆ. ಅದಾದಮೇಲೆ ನಾನು ಅವಾಗ ಅವ್ರನ್ನ ಜಿಮ್ ಹತ್ರ ಎಲ್ಲ ಹೋಗಿ ಮೀಟ್ ಮಾಡ್ತಾಯಿದ್ದೆ. ಅಲ್ಲಿ ಸಿಕ್ಕಿದಾಗಲೆಲ್ಲ ಹಾಯ್ ಹೇಗಿದ್ದೀರಾ ಅಂತ ಮಾತಾಡ್ಸೋರು. ಚೂರಿ ಕಟ್ಟೆ ಆದ ತಕ್ಷಣ ಅವರು ಪರ್ಸನಲಾಗಿ ನನಗೆ ಕರೆಸಿಬಿಟ್ಟು ನಿಮ್ಮ ಸಿನಿಮಾ ನೋಡಿದೆ, ತುಂಬ ಚೆನ್ನಾಗಿದೆ, ನಮ್ಮ ಪ್ರೊಡಕ್ಷನ್ ಆ್ಯಕ್ಟ್ ಮಾಡ್ತೀರಾ ಅಂತೆಲ್ಲ ಕೇಳಿದರು. ಆ ಥರದ್ದು ಒಂದು ಜರ್ನಿನೇ ಇತ್ತು ನಂದು ಅವ್ರ ಜೊತೆ. ಒಂದು ಒಳ್ಳೆ ಒಡನಾಟ ಇತ್ತು. ಎಸ್ಪೆಷಲಿ ಸಿನಿಮಾ ಅವ್ರ ಪ್ರೊಡಕ್ಷನ್ ಸಿನಿಮಾ ಮಾಡಬೇಕಾದ್ರೆ ಇನ್ನೂ ಜಾಸ್ತಿ. ಅವ್ರು ಫೋನ್ ಮಾಡಿ ವಿಚಾರಿಸೋದು, ಅವ್ರ ಫೇವ್ರೇಟ್ ರೂಮ್ ಇದು, ಈ ರೂಮ್ ಚೆನ್ನಾಗಿದೆ, ಈ ರೂಮಲ್ಲೇ ನೀವು ಉಳ್ಕೊಳ್ಳಿ ಅಂತ ನನಗೆ ಆ ರೂಮ್ ಕೊಡಿಸಿದ್ರು. ರ್ಯಾಡಿಸನ್ ಬ್ಲೂ ಅಲ್ಲಿ ಒಂದು ಚಾಮುಂಡಿ ಹಿಲ್ಸ್ದು ಒಂದು ವ್ಯೂ ಇರೋದು, ಒಂದು ತುಂಬ ಬ್ಯೂಟಿಫುಲ್ ಪ್ಲೇಸ್ ಅದು. ಆ ರೂಮಲ್ಲಿ ನಾನು ಯಾವಾಗಲೂ ಉಳ್ಕೋತೀನಿ, ಅದನ್ನೇ ಪ್ರವೀಣ್ ಕೊಡಿ ಅಂತ ಆ ರೂಮಲ್ಲಿ ನನಗೆ ಉಳಿಸಿದ್ರು. ಸೊ ಆ ಥರದ್ದು ತುಂಬ ಒಂಥರ ಪರ್ಸ್ನಲ್ ಕನೆಕ್ಷನ್ನು. ಆಮೇಲೆ ಒಂದು ದಿವಸ ಫುಟೇಜ್ ಎಲ್ಲ ನೋಡಿಬಿಟ್ಟು ಸಿನಿಮಾದ್ದು ಬೆಳಗ್ಗೆ ಬಿರಿಯಾನಿ ತರಿಸಿದ್ರು. ಹಿಂದಿನ ದಿವಸನೂ ನಾನ್ ವೆಜ್ ಮಾಡಿಸಿದ್ರು. ಜನರಲಿ ಮಧ್ಯಾಹ್ನ ಲಂಚಿಗೆಲ್ಲ ನಾನ್ ವೆಜ್ ಇರುತ್ತಲ್ಲ, ಅರ್ಲಿ ಮಾರ್ನಿಂಗೆ ಬಿರಿಯಾನಿ ಅಲ್ಲಿ ಹನುಮಂತು ಪಲಾವ್ ಅಂತ ಫೇವ್ರೇಟ್ ಇದೆ, ಅದನ್ನು ತರಿಸಿದ್ರು. ನಾನು ಡೈರೆಕ್ಟ್ರ್ ಕೇಳಿದೆ, ಏನು ಹನುಮಂತು ಪಲಾವ್ ತರಿಸಿದ್ರು ಅಂದಿದ್ದಕ್ಕೆ ಅಪ್ಪು ಸರ್ ನೆನ್ನೆ ರಶಸ್ ನೋಡಿದ್ರು, ಸೊ ಅದಕ್ಕೆ ಬಿರಿಯಾನಿ ಹಾಕಿಸಿ ಅಂತ. ಒಂದು ನಾನ್ ವೆಜ್ ಅಂತ ಇದ್ದೇ ಇರುತ್ತೆ. ನಾನ್ ವೆಜ್ ಡೈಲಿ ಇರ್ತಿತ್ತು. PRK ಪ್ರೊಡಕ್ಷನ್ ಡೈಲಿ ನಾನ್ ವೆಜ್ ಇರ್ತಾಯಿತ್ತು. ಅಂದರೆ ಯಾರಿಗೇನು ತಿನ್ನಬೇಕೋ ಆಪ್ಷನ್ ಇರ್ತಾಯಿತ್ತು. ಅಟ್ಲೀಸ್ಟ್ ಹೋಟ್ಲಿಂದ ಒಂದು 2-3 ಏನಾದರೂ ಇರೋದು. ಅದೇ ಫುಡ್ಡು ಚೆನ್ನಾಗಿರ್ತಿತ್ತು. ನಮ್ಮ ಹೀರೋಯಿನ್ ಅವಾಗಿಂದ ಸುಮ್ಮನೆ ಕುತ್ಕೊಂಡ್ಬಿಟ್ಟಿಲ್ಲ, ಸೈಲೆಂಟ್ ಆಗಿದ್ದೀನಿ ನಾನು. ನೀವು ಹಿಂದೆ ಮಾಡಿರೋ ಸ್ವಲ್ಪ ಕ್ಯಾರೆಕ್ಟರ್ಗೂ ಈ ಕ್ಯಾರೆಕ್ಟರ್ಗೂ ನಿಮ್ಗೆ ಎಷ್ಟು ಡಿಫ್ರೆನ್ಸ್ ಅನ್ಸುತ್ತೆ? ನಾನು ಮಾಡಿದ ಮೂವಿ ಸಾಲ್ಟ್ ಅಂತ 2021 ರಿಲೀಸ್ ಆಯಿತು. ಬಟ್ ಕೊರೋನಾ ಇತ್ತಲ್ಲ, ಪ್ಯಾಂಡಮಿಕ್ಕು, ಸೊ ಅಷ್ಟು ಇದು ಆಗಿಲ್ಲ ಸಿನಿಮಾ. ಸೊ ಅದರಲ್ಲಿ ನನ್ನ ಕ್ಯಾರೆಕ್ಟರ್ ತುಂಬ ಸಿಂಪಲ್ ಆಗಿತ್ತು ಆ್ಯಕ್ಚುಲಿ. ಡಾಟರ್ ಕ್ಯಾರೆಕ್ಟರು ಬರೀ ನಾನು ರೋಲ್ ಒಂಥರ ಲೈಕ್ ಬರೀ ಸ್ವಲ್ಪ ಸೀನ್ಸಲ್ಲಿತ್ತು, ತುಂಬ ಇರಲಿಲ್ಲ. ಬರೀ ಮಾಂಟೇಜ್ ಥರ, ಆಮೇಲೆ ಒಂಥರ ಲೈಕ್ ಶಾಪಿಂಗ್ ಹೋಗೋ ಥರ, ಇಲ್ಲಿ ಹೋಗೋ ಥರ, ಲೈಕ್ ಎಲ್ಲ ಕಡೆ ಹೋಗ್ತಾ ಇರೋದು, ಆ ಥರ ಒಂದು ಸಿಂಪಲ್ ಕ್ಯಾರೆಕ್ಟರ್ ಇತ್ತು. ಆವಾಗ ನನಗೆ ಆಪರ್ಚುನಿಟಿ ಬೇಕಿತ್ತು ಅಷ್ಟೇ. ಲೈಕ್ ಸೊ ಐ ಗ್ರ್ಯಾಬ್ ದಟ್ ಮೂವಿ. ಲೈಕ್ ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು ನನ್ನ ಜರ್ನಿ. ಈ ಕ್ಯಾರೆಕ್ಟರ್ ನಿಮ್ಗೆ ಎಷ್ಟು ಖುಷಿ ಅನಿಸುತ್ತೆ? ರಕ್ಷಾ ಕ್ಯಾರೆಕ್ಟರ್ ನನಗೆ ತುಂಬ ಖುಷಿ ಕೊಟ್ಟಿದೆ ಆ್ಯಕ್ಚುಲಿ. ಲೈಕ್ ಒಂಥರ ಡ್ರೀಮ್ ಕ್ಯಾರೆಕ್ಟರ್ ಇದು ನಂದು. ಹಳ್ಳಿ ಹುಡುಗಿ ಸಿಗಬೇಕಂದ್ರೆ ತುಂಬ ಕಷ್ಟ ಪ್ರೆಸೆಂಟ್ಲಿ. ಆಮೇಲೆ ಸರ್ ಆ್ಯಕ್ಚುಲಿ ಕರೆದಿದ್ರು ಆಡಿಷನ್ಸ್ಗೆ. ಆಮೇಲೆ ನಾನು ನಿಜವಾಗ್ಲೂ ನರ್ವಸ್ ಆಗಿದ್ದೆ. ಆಡಿಷನ್ಸಲ್ಲಿ ಡೈಲಾಗ್ಸ್ ಮನೆಗೆ ಹೋದ್ರೆ ಅಷ್ಟೇ. ಕತೆ ಹೇಳಿದ್ದೀರಾ ಅವರಿಗೆಲ್ಲ? ಕ್ಲೈಮ್ಯಾಕ್ಸ್ ಹೇಳಿಲ್ಲ ಸರ್. ಆಮೇಲೆ ಅಲ್ಲ, ಇಲ್ಲ ನನ್ನ ಕ್ವಶನ್ ಏನು ಗೊತ್ತಾ, ಆಡಿಷನ್
ಆಡಿಷನ್ ಬಂದವ್ರಿಗೆ ಎಲ್ಲ ಕತೆ ಹೇಳಿದ್ದೀರಾ ಆಗಿದ್ರೆ ಅಂತ. ಮೇನ್ ಲೀಡ್ ಬಂದಿದೆ ನಾನು ಅಷ್ಟೇ ಅಲ್ಲ ಸೆಲೆಕ್ಟ್ ಆಡಿಷನ್ ಬಂದಾಗ ಅಂತ ಹೇಳಿದ್ರೆ ಅದು ಫಸ್ಟ್ ಡೇ ಮೀಟ್ ಆದಾಗ. ಪೊಟೆನ್ಷಿಯಲ್ ಹೇಗಿದೆ ಅಂತ ನೀವೇನು ಚೆಕ್ ಮಾಡಲಿಲ್ಲ ಇವ್ರು ಆಕ್ಟಿಂಗ್ ಮಾಡಿಸೋದು? ಸರ್ 4 ಡೈಲಾಗ್ ಕೊಟ್ರಲ್ಲ ನೀವು? ಅಲ್ಲ, ನಮ್ಮ ಸುನಿಲ್ ಅಣ್ಣಂಗೆ ಕೊಟ್ಟು ಚೆಕ್ ಮಾಡಿಸಿದ್ದೆ. ಹೌದಾ? ಎಸ್ ಎಸ್ ಎಸ್. ಅದೇ ಸೆಲೆಕ್ಟ್ ಮಾಡಿ ಸುನಿಲ್ ಕನ್ನಡ ಒಂಚೂರು ಆ ಕಡೆ ಈ ಕಡೆ ಮಾಡ್ತಾರೆ, ಆ್ಯಕ್ಟಿಂಗ್ ಏನೋ ಹೇಳ್ಕೊಟ್ರು ಅದು ನೀಟಾಗಿ ಮಾಡ್ತಾರೆ. ಅದೇ ಕನ್ನಡ. ಥ್ಯಾಂಕ್ ಯು ಸರ್ ಅಪ್ಪ. ಸುನಿಲ್ ಅಣ್ಣ. ಹಾಂ, ಅವ್ರು ಎಸ್ ಒಂಚೂರು ಎಸ್ ಬರ್ಸ್ಕೊಡ್ತಾರೆ. ಅವ್ರು ತುಂಬ ಹೆಲ್ಪ್ ಮಾಡಿದ್ದಾರೆ ಸುನಿಲ್ ಸರ್ ನನಗೆ. ಮೇಡಮ್ ಪ್ಲೀಸ್ ಹಿಂಗೆ ತಗೊಳ್ಳಿ ಅಂತ. ಇವ್ರು ಇಂಗ್ಲೀಷ್ ಸೇರಿಸ್ಕೊಳ್ಳೋದು ಒಂಚೂರು ಟಾರ್ಚರ್ ಇತ್ತು. ಬಟ್ ಆ್ಯಕ್ಟಿಂಗ್ ಬಗ್ಗೆ ಏನು ನಂಗೇನು ಡೌಟ್ ಇರಲಿಲ್ಲ. Thank you, ಹೇಳಿದಷ್ಟು thank you. ನೀಟಾಗಿ ಮಾಡಿದ್ದಾರೆ. ಸೊ ಏನು ಹೇಳ್ತಿದ್ದೆ ನಾನು ಮರ್ತೋಗ್ಬಿಟ್ಟೆ. ಏನು ಹೇಳ್ತಿದ್ದೆ? ಓಕೆ. ಸೊ ಆಮೇಲೆ ನಾನು ಮೀಟ್ ಮಾಡಿದೆ ಸರ್ಗೆ. ತುಂಬ ಸ್ಟ್ರಿಕ್ಟ್ ಇದ್ರು ಸರ್ ಅವಾಗ, ಒಂಥರ ಭಯಾನಕು. ಆಮೇಲೆ ಇದು ನಾನು ವೇಟ್ ಮಾಡ್ತೀನಿ. ತುಂಬಾ ಸ್ಟ್ರಿಕ್ಟು ಸರು. ಒಂಥರ ಅಯ್ಯೋ ಇವ್ರಿಗೆ ಮಾತಾಡಬೇಕಾ ಮಾತಾಡಬಾರ್ದಾ ಅಂತ ಇದ್ದೆ ಕನ್ಫ್ಯೂಷನಲ್ಲಿ. ಆಮೇಲೆ ಕ್ಲೋಸ್ ಆಗಿದ್ದು ನಾನಾ ಇಲ್ಲ ಮಾರ್ನಿಂಗ್ ಅಲ್ಲ, ಅದು 2 ಗಂಟೆ, ಫಸ್ಟು 2 ಗಂಟೆಗೆ ಹೋಗಿದ್ದು ನಾನು. ಅದೇ ಒಂದು 12 ಗಂಟೆ ಊಟ ಆದ್ಮೇಲೆ. ಬಂದರು ಅವರು. ಆಲ್ಮೋಸ್ಟ್. ಆಮೇಲೆ ನಾನು ಸ್ಕ್ರಿಪ್ಟ್ ರೀಡಿಂಗ್ಗೆ ಅದ್ರ ಮೇಲೆ ಡಿಪೆಂಡ್ಸ್ ಅಂತ. 12 ಗಂಟೆ ಬರೋಕೆ ಕಳಿತೀನಿ, 2 ಗಂಟೆ ಬಂದರು. ಹೌದಾ? ಫಸ್ಟ್ ಮೀಟಿಂಗ್ಗೆ ಅವ್ರು ಹೇಳಿದ್ರು 12 o'clock ಆದ್ಮೇಲೆ ಯಾವಾಗಾದ್ರೂ ಬನ್ನಿ ಅಂತ. 12 o'clock ಆದ್ಮೇಲೆ ಯಾವಾಗಾದ್ರೂ ಬನ್ನಿ ಅಂತ ಹೇಳಿದ್ದು ನೀವು. ಸೊ ನಾನು 2 ಗಂಟೆಗೆ ಬಂದೆ. ಊಟ ಆದಮೇಲೆ ಹೋಗಬೇಕು, ಬೆಸ್ಟ್ ಟೈಮ್ ಅಂತ. ಸೊ ಇದು ನನಗೆ ನಾನು 2 ಗಂಟೆಗೆಲ್ಲ ನಿದ್ದೆ ಮಾಡಲ್ಲ, ಆಕ್ಟಿವ್ ಆಗಿರ್ತೀನಿ. ಸರ್ ಗೊತ್ತಿಲ್ಲ. ರೈಟ್ ಪ್ರೊಫೈಲ್ ಹಾಕೋ ಚೆನ್ನಾಗಿಲ್ವಲ್ಲ ಅಂತ ರಿಜೆಕ್ಟ್ ಆಗ್ಬಿಟ್ರೆ ಹೆಂಗ್ ಸೆಲೆಕ್ಟ್ ಆಗಿರೋದಂದ್ರೆ ಊಟ ಮಾಡ್ಕೊಂಡು ಇಲ್ಲಪ್ಪ ಸ್ವಲ್ಪ ಟ್ಯಾಲೆಂಟ್ ಇದೆ, ಸ್ವಲ್ಪ ಟ್ಯಾಲೆಂಟ್. ಶೂಟಿಂಗ್ ಲೇಟ್ ಅಂತ ಗೊತ್ತಾದ್ರೆ ಸ್ವಲ್ಪ ನಿದ್ರೆ ಎಲ್ಲ ಬರುತ್ತೆ. ವರ್ಕ್ ಇಸ್ ವರ್ಕ್ ಅಲ್ಲ, ತುಂಬಾ ಸ್ಟ್ರಿಕ್ಟ್ ಆಗಿರ್ತೀವಿ ನಾವು. ಹೀರೋನ್ ಬರ ಓಕೆ, ನೀವು ಓಕೆ ರೆಡಿ ಮಲಗಿದ್ರೆ ಸಾಕು. ಅದೇ 12 ಗಂಟೆಗೆ ಫುಲ್ ರೆಡಿ ಇರ್ತಾರೆ. ರೈಟ್ ತಿರ್ಗಮ್ಮ, ಲೆಫ್ಟ್ ರೈಟ್ ಪ್ರೊಫೈಲ್ ಹಾಕೋ ಸೆಲಿಂಗ್ ಮಾಡ್ದೆ ನಾನು. ಆಕ್ಚುಲಿ ಮಾಡ್ದೆ ನಾನು. ಶಿವ್ ಸರ್ ಅಲ್ಲಿ ಹೋಗಮ್ಮ ನಿಂತ್ಕೊಂಡ್ರು. ಆಮೇಲೆ ರೈಟ್ ಪ್ರೊಫೈಲ್ ಬಂದ್ರೆ ಅಂತ ಅನ್ಕೊಂಡೆ. ಆಮೇಲೆ ಫುಲ್ ಕಾನ್ಫಿಡೆನ್ಸ್ ಆಗಿ ಪರವಾಗಿಲ್ಲ ದೇವ್ರೆ ಅಂತ ಅನ್ಕೊಂಡು ನಾನು ಲೆಫ್ಟ್ ರೈಟು ಸ್ಟ್ರೇಟು ಬ್ಯಾಕು ತಿರ್ಕೊಂಡು ಸ್ಕ್ರಿಪ್ಟ್ ಎಲ್ಲ ಕೊಟ್ಟಿದ್ದೀವಿ, ಶೂಟು ಮಾಡಿದ್ದೀವಿ. ವಾಕ್ ಎಲ್ಲ ಮಾಡಿಸೋದು ಶೂಟು. ಆಮೇಲೆ ಇದು ಏನೋ ನನ್ನ ಫೇಸ್ ಸೂಟ್ ಆಗತ್ತಾ ಅಂತ ಎಲ್ಲ ಕಡೆ ನೋಡಿ ಹಿಂಗೆ ಎಲ್ಲ ಎಂಗಲ್ಸು. ಫಸ್ಟಿಗೆ ನಮಗೆ ಡೌಟ್ ಇತ್ತು, ಏನು ಹಿಂಗೆ ಮಾತಾಡ್ತಾರಲ್ಲ ಅಂತ. ಯಾರು ಹೇಳಿದ್ರು ಪಕ್ಕದಲ್ಲಿ ನಮ್ಮ ಅಸೋಸಿಯೇಟ್ ಯಾರು, ಸೊ ಡಬ್ಬಿಂಗ್ ಸರಿ ಮಾಡ್ಕೊಬೇಡಿ ಸರ್ ಅಂತ ಹೇಳಿದ್ರು. ಹಲೋ, ನಂದು ಪ್ರಾಬ್ಲಮ್ ಇದ್ದಿದ್ದು ನಾನು ಸರಿ ಅಂದೆ. ನನಗೆ ಕೋಲ್ಡ್ ಇತ್ತು, ಕಾಫ್ ಇತ್ತು, ಫೀವರ್ ಇತ್ತು. ಆವಾಗ ಡಬ್ಬಿಂಗ್ ನನಗೆ ಡಬ್ಬಿಂಗ್ ಮಾಡ್ಸೋಕ್ಕೆ 16 days ನಾನು ಹುಷಾರಾಗಿರಲಿಲ್ಲ. ಓಕೆನಾ, ಆವಾಗ ಕರೆದಿದ್ರು. ಸೊ ಅದು ಫುಲ್ ನೇಸಲ್ ವಾಯ್ಸ್ ಥರ ಬಂದಿದೆ ನಂದು. ಅದಕ್ಕೆ ಸ್ವಲ್ಪ ಚೇಂಜ್ ಮಾಡಿ. ಅದೇ ಮೊಗಲ್ ಮಾತಾಡಿದ್ದು. ಹೌದು. ಆರಾಮಿರಲಿಲ್ಲ ಅವರಿಗೆ. ನೋಡ್ಕೊಂಡು ಕಳಿಸ್ಬೇಕಲ್ವಾ ಪಾಪ. ಇಲ್ಲ, ಅದು ನಮಗೆ ಶೆಡ್ಯೂಲ್ ಬಿಸಿ ಇತ್ತು ನಮ್ಮದು. ಶೆಡ್ಯೂಲು ಅವರು ಪರ್ಟಿಕ್ಯುಲರ್ ಆಗಿದ್ರು. ಆಮೇಲೆ ಡೇಟ್ಸ್ಗೆ ಆಮೇಲೆ ನಾನು ಹೇಳಿದೆ ಸರ್ ಕರೀರಿ ನಾನು ಬರ್ತೀನಿ ಅಂತ ಹೇಳಿದೆ. ಸ್ಟುಡಿಯೋ ಫ್ರೀ ಇರಬೇಕು. ಜುಲೈ 5ಕ್ಕೆ ರಿಲೀಸ್ ಮಾಡ್ಬೇಕಂತ ಪಕ್ಕ 2 ವರ್ಷದಿಂದ ಫಿಕ್ಸ್ ಆಗಿತ್ತು. ಸೊ ಫುಲ್ ಫಿಕ್ಸ್ ಆಗಿತ್ತು ಎಲ್ಲ. ನೋ ಪೋಸ್ಟ್ಪೋನ್ ಮಾಡೋದಕ್ಕೇನೆ ಟೈಮ್ ಇರಲಿಲ್ಲ. ಅದಕ್ಕೆ ಫುಲ್ ಸರು ಪೋಸ್ಟ್ ಪ್ರೊಡಕ್ಷನ್ ಆದಮೇಲೆ ರಿಲೀಸ್ ಮಾಡಲೇಬೇಕಂತಿದ್ರು. ಸೊ ಅದಕ್ಕೆ ಟೈಮೇ ಇರಲಿಲ್ಲ ಮಾಡೋಕ್ಕೆ. ಸೊ ಅದನ್ನು ಬಿಟ್ಕೊಟ್ಟೆ ನಾನು. ಫೈನಲ್ ಬಂದ್ವಿ. ಆದ್ರೂ ಅಷ್ಟು ಹುಷಾರಿಲ್ಲದೇನೂ ನೀವು ಕರೆದ ತಕ್ಷಣ ಬಂದು ಡಬ್ಬಿಂಗ್ ಮುಗಿಸ್ಕೊಟ್ಟಿದ್ದಾರೆ. ಮುಗಿಸ್ಕೊಟ್ರು ಸರ್ ಏನು ಸರ್ ಅಲ್ಲ, ನೀವು ಮುಗಿಸ್ಕೊಟ್ಟಿದ್ರೆ ಯಾರಿಲ್ಲ ಅಂತ ಹೇಳಿದ್ರು. ಸೊ ಅದಾದಮೇಲೆ ಇದು ಸ್ಕ್ರಿಪ್ಟ್ ರೀಡಿಂಗ್ ಹೋಗಿದ್ದೆ ನಾನು. ಸ್ಕ್ರಿಪ್ಟ್ ರೀಡಿಂಗ್ ಅಲ್ಲ, ಆಡಿಷನ್ ಹೋಗಿದ್ದೆ. ಆಮೇಲೆ ಇನ್ನು ಹಿಂದೆ ಹೋದ್ರೆ ನೀವು ಬಂದಿದ್ರೆ ಅವರು ಇಲ್ಲ, ಅವ್ರು ಕೇಳಿದ್ದು ನನ್ನ ಪಾತ್ರ ಹೆಂಗಿತ್ತು, ಹೆಂಗ್ ಸಿಕ್ತು ಅಂತ ಪಾತ್ರ. ಸೊ ಅದಕ್ಕೆ ಆನ್ಸರ್ ಮಾಡ್ತಾ ಇದ್ದೇನೆ. ಸೊ ಮುಗೀತದು. ಶೂಟಿಂಗ್ ಮುಗಿದು ಡಬ್ಬಿಂಗ್ ರಿಲೀಸ್ ಡೇಟ್ ಆಮೇಲೆ ಇದು ಆಡಿಷನ್ ಆಯ್ತಾ, ಅದು ಫಸ್ಟ್ ಡೇ ಮೀಟ್ ಮಾಡಿದ್ವಿ. ಮುಖ ನೋಡ್ಬೇಕಿತ್ತು, ಡೈಲಾಗ್ ಸ್ವಲ್ಪ ಓದ್ಬೇಕಿತ್ತು. ಆಮೇಲೆ ಅದಾದ್ಮೇಲೆ ಏನೂ ಕನ್ಫರ್ಮ್ ಮಾಡಿಲ್ಲ ಸರ್. ನೆಕ್ಸ್ಟ್ ಡೇ ಅವ್ರು ಹೇಳಿದ್ರು ಮಾಡಿಲ್ವಾ? ಕನ್ಫರ್ಮ್ ಮಾಡಿರಲಿಲ್ಲ. ಇಲ್ಲ, ಫಸ್ಟ್ ಡೇ ಆಡಿಷನ್ ಬರ್ತಿರ್ತಾರೆ. ಫುಲ್ ಟೆನ್ಷನ್ ನನಗೆ. ಆಮೇಲೆ ಫುಲ್ ಟೆನ್ಷನ್ ನನಗೆ, ಅಯ್ಯೋ ಸೆಲೆಕ್ಟ್ ಆಗ್ತೀನೋ ಇಲ್ವೋ ಅಂತ. ಆಮೇಲೆ ಸೆಕೆಂಡ್ ಡೇ ಇದು ನಾಳೆ ಬನ್ನಿ, ನಾಳೆ ಸ್ಕ್ರಿಪ್ಟ್ ರೀಡಿಂಗ್ ಅಂತ ಹೇಳಿದ್ರು. ನಾನು ಕನ್ಫ್ಯೂಷನಲ್ಲಿದ್ದೆ,
ಇದು ಸೆಲೆಕ್ಟೆಡಾ ಇದು ನಾಟ್ ಸೆಲೆಕ್ಟೆಡಾ ಗೊತ್ತಿಲ್ಲ ಅಂತ. ನೆಕ್ಸ್ಟ್ ಡೇ ಇದು ಸ್ಕ್ರಿಪ್ಟ್ ರೀಡಿಂಗ್ ಹೋದೆ. ಫುಲ್ ಮೂವಿ ಹೇಳಿದ್ರು 4 ಅವರು. ಪೇಷನ್ಸ್ ಆಗಿ ಕೇಳ್ಕೊಂಡೆ. ಆಮೇಲೆ ನನ್ನ ಕ್ಯಾರೆಕ್ಟರ್ ಎಲ್ಲ ಗೊತ್ತಾಯಿತು. ನನಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು. ಕ್ಯಾರೆಕ್ಟರ್ ಇದು ಕತೆ ಎಲ್ಲ ಕೇಳಿ ತುಂಬ ಚೆನ್ನಾಗಿತ್ತು. ಐ ವಾಸ್ ವೆರಿ ಸ್ಯಾಟಿಸ್ಫೈಡ್, ರೆಡಿ ಟು ಡೂ ದ ಮೂವಿ ಅಂತಿದ್ದೆ ನಾನು. ಫುಲ್ ಯಾವಾಗ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ, ಯಾವಾಗ ಶೂಟ್ ಮಾಡ್ತೀನಿ, ಯಾವಾಗ ರಿಲೀಸ್ ಆಗುತ್ತೆ ಮೂವಿಯಲ್ಲಿ ಏನು ನೀವು ನಾನು. ಮೂವಿಯಲ್ಲಿ ಏನು ನೀವು ನಾನು ಹೇಳಿದೆ ಅವ್ರಿಗೆ ಆಲ್ರೆಡಿ ಏನಂತ ಹೇಳಿದ್ರಿ? ರಕ್ಷಾ ಅಂತ ಕರೆಕ್ಟ್. ಕ್ಯಾರೆಕ್ಟರ್. ಮತ್ತೆ ಬೇರೆ ಫ್ಯಾಮಿಲಿ ಓರಿಯೆಂಟೆಡ್ ಸ್ಟೂಡೆಂಟ್ ಎಲ್ಲ ಹೇಳ್ದೆ ಅಲ್ಲ. ರಿವೈಂಡ್ ಮಾಡಿ ನೋಡಿ ಸರ್. ಆಮೇಲೆ ಇದು ಏನೋ ಅವತ್ತು ಕನ್ಫರ್ಮ್ ಮಾಡಿಲ್ಲ. ಆಮೇಲೆ ನೆಕ್ಸ್ಟ್ ವೀಕ್ ಬನ್ನಿ Advance ಕೊಡೋಣ ಅಂತ ಕರೆದಿದ್ದು. ಅದು ಹೇಳಿಲ್ಲ. ಪ್ರೊಡ್ಯೂಸರ್ ಜೊತೆ ಮೀಟಿಂಗ್ ಇದೆ ಅಂದರು. ಆಮೇಲೆ ನಾನು 1 ವೀಕ್ ಟೆನ್ಷನಲ್ಲಿದ್ದೆ. ಆಮೇಲೆ 1 ವೀಕ್ ಆದಮೇಲೆ ಹೋದೆ. ಅವತ್ತು ಕನ್ಫರ್ಮ್ ಅಂದರು ಸುರಿ ಸರ್ ಮತ್ತು ಡೈರೆಕ್ಟರ್ ಅವರು. ಆವಾಗ ದೇವರಿಗೆ ಆಂಜನೇಯ ಟೆಂಪಲ್ ಹೋಗಿ ನಾನು ನಮಸ್ಕಾರ ಒಂದು ಪೂಜೆ ಮಾಡ್ಕೊಂಡು ಬಂದೆ. ಸಿನಿಮಾನು ಗೆಲ್ಲಿ ಅಂತ ನಾಳೆ ಹೋಗ್ಬಿಡಿ, ನಾವು ಪೂಜೆ ಮಾಡಿ. ನಾನು 100% ಹೋಗ್ತೀನಿ, ಎಲ್ಲ ಟೆಂಪಲ್ಸ್ ಹೋಗ್ತೀನಿ ನಾನು. ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.